ನಮಸ್ಕಾರ. ನಾನು ಲತಾ ಗಣಪತಿ ದೇವಡಿಗ. ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯವು ಪ್ರಸ್ತುತಪಡಿಸುವ ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಅನುಭವವು ಜೀವನದ ಅತ್ಯುತ್ತಮ ಗುರು. ಆ ಅನುಭವವನ್ನು ಹಂಚಿಕೊಳ್ಳುವ ವ್ಯಕ್ತಿಯು ನಮ್ಮೊಡನೆ ಇದ್ದಾಗ ಮಾತ್ರ ಪ್ರತಿಯೊಂದು ಮಾತು ನಮಗೆ ಒಂದು ಪಾಠವಾಗುತ್ತದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಹಾಗೂ ಸೆಂಟ್ ಥಾಮಸ್ ಶಾಲೆಯ ಶಿಕ್ಷಕಿಯಾಗಿರುವಂತಹ ಮೇಹಾ ಜೋಸೆಫ್ ರವರಿಗೆ ಹೃದಯಪೂರ್ವಕ ಸ್ವಾಗತ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಜೀವನದ ಅದ್ಭುತ ಕ್ಷಣವನ್ನು ಮತ್ತು ಜೀವನಯಾನದ ಕುರಿತು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ಆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಮ್ಮ ವಿಶೇಷ ಸಂವಾದವನ್ನು ಮುಂದುವರಿಸೋಣ. ಖಂಡಿತ. ಮ್ಯಾಮ್, ನೀವು ಮೂಲತಃ ಈ ಊರಿನವರಾ? ಅಲ್ಲ, ಚಿಕ್ಕಮಗಳೂರು. ಮ್ಯಾಮ್, ನಿಮ್ಮ ಬಾಲ್ಯ ಶಿಕ್ಷಣ ಎಲ್ಲಿ ನಡೀತು ಮ್ಯಾಮ್? ಬಾಲ್ಯ ಶಿಕ್ಷಣ ಚಿಕ್ಕಮಗಳೂರು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಗವರ್ಮೆಂಟ್ ಸ್ಕೂಲಲ್ಲೇ ನಡೀತು. ಮ್ಯಾಮ್, ನೀವು ಶಿಕ್ಷಕ ವೃತ್ತಿಯನ್ನು ಯಾಕೆ ಚೂಸ್ ಮಾಡಿದ್ರಿ? ಶಿಕ್ಷಕ ವೃತ್ತಿಯನ್ನು ಚೂಸ್ ಮಾಡಿರೋ ರೀಸನ್ ಏನಂದರೆ ಐ ಎಂಜಾಯ್ ಟೀಚಿಂಗ್. ಚೈಲ್ಡ್ಹುಡ್ ಡೇಸಿನಿಂದಲೂ ಶಿಕ್ಷಕಿ ಆಗಬೇಕಂತಲೇ ಡ್ರೀಮ್ ಇತ್ತು. ನನ್ನ ಟೀಚರ್ಸ್, ನನಗೆ ಕಲಿಸಿದಂತಹ ಟೀಚರ್ಸ್ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅವತ್ತಿಂದಲೇ ಶಿಕ್ಷಕಿ ಆಗಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಮ್ಯಾಮ್, ನೀವು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಆದದ್ದರಿಂದ ಈ ಕಾಲೇಜಿನ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಉಂಟು? ಈ ಕಾಲೇಜ್ ನನಗೆ ತುಂಬ ಪ್ರೌಡು. ಈ ಕಾಲೇಜು B.Ed ಕಲೀಲಿಕ್ಕೆ, ನನಗೆ ಈ ಕಾಲೇಜಿಗೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಎಲ್ಲ ರೀತಿಯಿಂದನೂ ಉತ್ತಮವಾದಂತಹ ಒಂದು ಎನ್ವೈರ್ನ್ಮೆಂಟ್ ಇರುವಂತಹ ಕಾಲೇಜು. ಫೆಸಿಲಿಟೇಟರ್ಸ್ ಇದ್ದಾರೆ, ಸೊ ಫೆಸಿಲಿಟೀಸ್ ಇದೆ. ಐ ಆಲ್ವೇಸ್ ಹ್ಯಾವ್ ಪ್ರೌಡ್ ಫೀಲ್. ಈ ಕಾಲೇಜಿನಲ್ಲಿ ಯಾವ ಅದ್ಭುತ ಕ್ಷಣವನ್ನು ಪಡೆದಿದ್ರಿ? ಅದ್ಭುತ ಕ್ಷಣ ನನಗೆ ನೆನಪಾಗೋದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಈ ಕಾಲೇಜಲ್ಲಿ ಕರಿಕ್ಯುಲರ್ ಜೊತೆಗೇ ಕರಿಕ್ಯುಲಮ್ ಆ್ಯಕ್ಟಿವಿಟೀಸಿಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ಟೂಡೆಂಟ್ ಟೀಚರ್ಸಿನ ಒಂದು ಆಲ್ರೌಂಡ್ ಡೆವಲಪ್ಮೆಂಟಿಗೆ ಇಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಸೊ ಅದು ಎಲ್ಲನೂ ನನಗೆ ಅದ್ಭುತ ಕ್ಷಣಗಳೇ. ಇಲ್ಲಿ ಕಳೆದಂತಹ ಎಲ್ಲ ದಿನಗಳು ನನಗೆ ಅದ್ಭುತ ಕ್ಷಣಗಳೇ. ಮ್ಯಾಮ್, ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಬಂದಾಗ ಇಂಗ್ಲೀಷೇ ಕಷ್ಟ ಅಂತ ಒಂದು ಭ್ರಮೆಯಲ್ಲಿರ್ತಾರೆ. ಅದನ್ನು ಹೇಗೆ ತೆಗೆದುಹಾಕ್ಬೋದು ನಾವು? ನೀವು ಆಲ್ರೆಡಿ ಕ್ವಶನ್ ಕೇಳುವಾಗಲೇ ಹೇಳಿದ್ರಿ, ಅದು ಭ್ರಮೆ ಅಂತ. ಇಟ್ಸ್ ಭ್ರಮೆ, ಅದು ಮಿಥ್ಯೆ. ಯಾಕೆಂತ ಹೇಳಿದ್ರೆ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಫ್ಲೂಯೆನ್ಸಿಗೆ ಕಷ್ಟ ಆಗುತ್ತೆ. ಕನ್ನಡ ಮೀಡಿಯಮ್ಮಿಗೆ ಇಂಗ್ಲೀಷ್ ಕಲಿಬೇಕಾದ್ರೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು, ಇದು ಭ್ರಮೆ. ಅದು ಇಂಗ್ಲೀಷ್ ಕಲೀಲಿಕ್ಕೆ ಬೇಕಾಗಿರೋದು ಇಂಗ್ಲೀಷ್ ಮಾತಾಡುವಂತಹ ಒಂದು ವಾತಾವರಣ, ಎನ್ವೈರ್ನ್ಮೆಂಟ್, ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಸಿಗುತ್ತೆ, ಆದರೆ ಕನ್ನಡ ಮೀಡಿಯಮಲ್ಲಿ ಸಿಗಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಆದರೆ ಇಂಗ್ಲೀಷ್ ಕಲಿಯಕ್ಕೆ ಬೇಕಾಗಿರೋದು ಮೀಡಿಯಮ್ ಅಲ್ಲ, ನಮ್ಮ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ಆಸಕ್ತಿ ಇದ್ದರೆ ಯಾವ ಭಾಷೆನೂ ಕಲಿಬೋದು. ಮ್ಯಾಮ್, ನೀವು ಹೇಳಿದ್ರಿ ಇಂಗ್ಲೀಷ್ ಕಲಿಬಹುದು ಅಂತ. ನೀವು ಈಗಿನ ಮಕ್ಕಳು ಹಿಂದಿನ ಕಾಲದ ಮಕ್ಕಳಿಗೂ ಈಗಿನ ಕಾಲದ ಮಕ್ಕಳಿಗೂ ವ್ಯತ್ಯಾಸ ಉಂಟು ಮ್ಯಾಮ್. ಈಗಿನ ಕಾಲದ ಮಕ್ಕಳನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೋದು? ಈಗಿನ ಕಾಲದ ಮಕ್ಕಳನ್ನ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ ಈಗಿನ ಕಾಲದ ಮಕ್ಕಳ ಒಂದು ಮೆಂಟಲ್ ಸ್ಟೇಟಸ್ ಅಥವಾ ಸೈಕಾಲಜಿಕಲ್ ಆ್ಯಕ್ಟಿವಿಟಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಾವು ಅಪ್ಡೇಟ್ ಆಗಬೇಕು. ಅವ್ರ ಜೊತೆಗೇ ನಮ್ಮ ಒಂದು ಪೂರ್ವಗ್ರಹ ಪ್ರಿಜುಡೈಸಿಂದ ನಾವು ಅವ್ರನ್ನ ಟ್ರೀಟ್ ಮಾಡಬಾರ್ದು. ಅವರ ಎಲ್ಲ ಒಂದು ಶಾರ್ಟ್ ಕಮಿಂಗ್ಸಿಗೂ ನಾವು ರೆಸ್ಪಾನ್ಸ್ ಮಾಡಬೇಕು. ಅವರ ಎಲ್ಲ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಮ್ಯಾಮ್, ನಾವೊಬ್ಬರು B.Ed ಟೀಚರ್ ಟ್ರೈನಿಂಗ್ಸ್ ಆಗಿ ನೀವು ನಮ್ಗೆ ಏನು ಸಲಹೆ ಕೊಡ್ತೀರಾ? ಏನು ಸಲಹೆ ಕೊಡ್ತೀನಿ ಅಂತ ಹೇಳಿದ್ರೆ, ಬಿ ಎ ಎಕ್ಸ್ಟ್ರಾಡಿನರಿ ಟೀಚರ್, ಡೋಂಟ್ ಬಿ ಎ ಆರ್ಡಿನರಿ ಟೀಚರ್. ಇರುವಂತಹ ಮಕ್ಕಳಿಗೆ ನೀವು ಇನ್ಸ್ಪೈರ್ ಆಗಿರಿ. ನಮಗೆ ಕಲಿಸಿದಂಥ ಎಲ್ಲ ಟೀಚರ್ಸು ನಮಗೆ ನೆನಪಿಲ್ಲ, ಆದರೆ ಯಾವುದೋ ಒಂದು ಟೀಚರ್, ಸ್ಪೆಷಲ್ ಯುನೀಕ್ ಕ್ಯಾರೆಕ್ಟರ್ ಇದ್ದಂಥ, ಆ್ಯಟಿಟ್ಯೂಡ್ ಇದ್ದಂಥ ಟೀಚರ್ ನಮಗೆ ನೆನಪಿರ್ತಾರೆ. ಕೊನೆಗಾಲದವರೆಗೂ ಮಕ್ಕಳ ಹೃದಯದಲ್ಲಿ ಉಳ್ಕೊಳ್ಳೋ ಒಂದು ಶಿಕ್ಷಕಿಯಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅತ್ಯಮೂಲ್ಯ ವಿಚಾರಗಳನ್ನು ಮತ್ತು ಭಾವನೆಗಳನ್ನು ನಮಗೆ ವ್ಯಕ್ತಪಡಿಸಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಈ ಸಲಹೆಯನ್ನು ನಾವು ಮಾರ್ಗದರ್ಶನವಾಗಿ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.